ನಮಸ್ಕಾರ. ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಜೊತೆಲಿ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ದಿನೇಶ್ ಗುರೂಜಿ ಅವರಿದ್ದಾರೆ. ಹಾಗೇನೆ ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅಂದ್ರೆ ಬುಧವಾರದಿಂದ ಶನಿಯ ಒಂದು ಪ್ರವೇಶ ಅಂದ್ರೆ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಹೋಗ್ತಾ ಇರುವಂತಹ ಶನಿ ರಾಶಿ ಬಗ್ಗೆ, ರಾಶಿ ಫಲದ ಬಗ್ಗೆ ಗುರೂಜಿ ಅವರು ತಿಳಿಸ್ಕೊಡ್ತಾ ಇದ್ರು. ಸಾಕಷ್ಟು ಜನ ಕುತೂಹಲದಿಂದ ಕೇಳಿಸ್ಕೊಳ್ತಾ ಇದ್ರಿ. ಅದಕ್ಕೆ ಯಾವ ರೀತಿಯ ಒಂದು ಪರಿಹಾರ ಇದೆ, ದೋಷಗಳೇನಿದೆ, ಲಾಭಗಳೇನಿದೆ ಎಲ್ಲವನ್ನು ತಿಳಿಸ್ಕೊಟ್ಟಿದ್ರು. ಇವತ್ತು ಕೂಡ ಇನ್ನೂ 4 ರಾಶಿ ಬಗ್ಗೆ ಗುರೂಜಿ ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ಗುರೂಜಿ, ನಿನ್ನೆ ನಾವು ರಾಶಿ ಫಲದ ಬಗ್ಗೆ ಮಾತನಾಡಿದ್ವಿ. 4 ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ಯಾವೆಲ್ಲ ರಾಶಿ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಇವಾಗ ಸಿಂಹರಾಶಿಯವರ ಬಗ್ಗೆ ಮಾತಾಡೋಣ. ಸಿಂಹರಾಶಿಯವ್ರಿಗೆ ಜನರಲಿ ಏನ್ ಹೇಳ್ತಾರೆ ಅಂತಂದ್ರೆ, ಜ್ಯೋತಿಷ್ಯದಲ್ಲಿ ಪಂಚಮ ಶನಿ ಅಂತ ಹೇಳ್ತಾರೆ. ಪಂಚಮ ಶನಿ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಪಂಚಮ ಪೂರ್ವ ಪುಣ್ಯ ಸ್ಥಾನವನ್ನು ತೋರಿಸುತ್ತೆ. ಜ್ಯೋತಿಷ್ಯದಲ್ಲಿ ಪೂರ್ವ ಪುಣ್ಯ ಸ್ಥಾನ, ಜ್ಯೋತಿಷ್ಯ ಆಧಾರದ ಮೇಲೆ ಹೋಗ್ಬೇಕಾದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಾಪಗ್ರಹಗಳು ಸ್ಥಿತವಾಗಿದ್ದರೆ ಅಲ್ಲಿ ಮಾಡಿರ್ತಕ್ಕಂಥ ಪೂರ್ವ ಕರ್ಮದಲ್ಲಿ ನೆಗೆಟಿವ್ ಎನರ್ಜೀಸ್ ಬರುತ್ತೆ ಅಥವಾ ನೆಗೆಟಿವ್ ಕಾಂಬಿನೇಷನ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಪಂಚಮ ಅನ್ನೋದು ಒಂದು ಕ್ರಿಯೇಟಿವ್ ಸ್ಥಾನ. ಪಂಚಮ ಸ್ಥಾನ ಮಕ್ಕಳ ಸ್ಥಾನ ಅಂತ ಹೇಳ್ತೀವಿ. ಪಂಚಮ ಸ್ಥಾನ ಇನ್ನೊಂದೇನು ಅಂತಂದ್ರೆ ಕೆಲಸದಲ್ಲಿ ಅಡಚಣೆ ತರ್ತಕ್ಕಂಥದ್ದು. ಯಾಕಂದ್ರೆ 5th ಹೌಸ್ ಇಸ್ ದಿ ಹೌಸ್ ಆಫ್ ಇದು ಡಿಫಿಕಲ್ಟ್ ಇನ್ ಜಾಬ್ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ 6ನೇ ಮನೆ ಜಾಬ್ ನ ತೋರಿಸಿದ್ರೆ 6ನೇ ಮನೆಗೆ ವ್ಯಯಭಾವ 5 ಆಗುತ್ತೆ. ಸೊ ಯಾವಾಗ 5 ಅನ್ನೋ ಕಾಂಬಿನೇಷನ್ ಬರುತ್ತೋ ಕೆಲಸದಲ್ಲಿ ಅಡಚಣೆ ಬರುತ್ತೆ. ಸೊ ವಿಶೇಷವಾಗಿ ಇಲ್ಲಿ ಪಂಚಮ ಶನಿ ಕಾಟ ಹಾಗೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಅಷ್ಟೇ ಜ್ಯೋತಿಷ್ಯದಲ್ಲಿ ಇಂಥದೇ ಪ್ರಾಬ್ಲಮ್ ಅಂತ ನಿಖರವಾಗಿ ಹೇಳೋದಿಲ್ಲ. ನಿಮಗೆ ಈ ತರ ಒಂದು ಯಾವುದೇ ಒಂದು ಪ್ರಾಬ್ಲಮ್ ತಗೊಂಡಿದ ತಕ್ಷಣ ನಿಮ್ಗೆ ಈ ತರ ಇದೆ ಅಷ್ಟೇ. ನಿಮ್ಗೆ ಈ ಪ್ರಾಬ್ಲಮ್, ಮದುವೆ ಆಗ್ತಾ ಇಲ್ವಾ, ಪಂಚಮ ಶನಿ. ಕೆಲಸ ಹೋಗಿದ್ಯಾ, ಪಂಚಮ ಶನಿ. ಇನ್ನೊಂದೇನೋ ಮತ್ತೊಂದೇನೋ ಆಗ್ತಾ ಇಲ್ವಾ, ಪಂಚಮ ಶನಿ. ಆ ರೀತಿ ಹೇಳ್ತಾ ಹೋಗ್ತಾರೆ. ನಮ್ಮ ನಕ್ಷತ್ರ ನಾಡಿಲಿ ಒಂದು ಕಾಂಬಿನೇಷನ್ ಎಷ್ಟು ಅಕ್ಯುರೇಟ್ ಆಗಿ ಬರುತ್ತೆ ಅಂದ್ರೆ, ಯಾವ ಕ್ಷೇತ್ರದಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿಖರವಾಗಿ ಹೇಳ್ಬೋದು. ಅದು ಒಂದು ಪ್ಲಸ್ ಪಾಯಿಂಟ್ ನಕ್ಷತ್ರ ನಾಡಿಲಿದೆ. ತುಂಬಾ ಜನ ಇದನ್ನ ಕಲ್ತವ್ರು ಇವಾಗ ಆಲ್ಮೋಸ್ಟ್ 1600ಗೆ ರೀಚ್ ಆಗುತ್ತೆ. ಇನ್ನೊಂದು 15-20 ಆಡ್ ಮಾಡಿದ್ರೆ 1600. ಲಾಸ್ಟ್ ಇಯರ್ಗೂ 1515 ಏನೋ ಇತ್ತು, 1600 ಆಗಿದೆ. ಅಷ್ಟು ಜನಕ್ಕೂ ಈಗ ಜ್ಯೋತಿಷ್ಯ ಶಾಸ್ತ್ರನ ಅರಿವು ಮಾಡಿ ಅದರ ಜೊತೆಗೆ ನಕ್ಷತ್ರ ನಾಡಿ ಕೊಡ್ತಾ ಇದ್ದೀನಿ. ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ನಾಡಿ ಜಸ್ಟ್ ಕಾಂಬಿನೇಷನ್ ಅಲ್ಲಿ ಹೇಳ್ಬೋದು, ಯಾರು ಬೇಕಾದ್ರೂ ಕಲಿಬಹುದು. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಸಂಶಯನೂ ಇಲ್ಲ. ಕಲ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 1 ತಿಂಗಳು 2 ತಿಂಗಳಲ್ಲಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಪ್ರೆಡಿಕ್ಷನ್ ನೀವೇ ಮಾಡ್ಕೋಬಹುದು. ನಿಮ್ಮ ಜಾತಕ ನೀವು ನೋಡ್ಕೋಬಹುದು. ಈಗ ಮತ್ತೆ ಇಲ್ಲಿ ಬರೋಣ. ಈಗ ಹೇಗೆ ಶನಿ 26ನೇ ತಾರೀಕು ಪ್ರವೇಶ ಆಗ್ತಾ ಇದೆ ಧನುರಾಶಿಗೆ. 26 ಜನವರಿ 2017 ಇಟ್ಕೊಂಡು 2 ಮಾರ್ಚ್ 2018 ಕೇತು ನಕ್ಷತ್ರದಲ್ಲಿರುತ್ತೆ. ಅದಾದ ನಂತರ 2 ಮಾರ್ಚ್ 2018ರಿಂದ 24 ಡಿಸೆಂಬರ್ 2019 ಶುಕ್ರ ನಕ್ಷತ್ರದಲ್ಲಿ ಇರ್ತಾನೆ. ನೋಡಿ, ಪ್ರತಿಯೊಬ್ಬರು ಜ್ಯೋತಿಷ್ಯವನ್ನೇ ವೃತ್ತಿಯಾಗಿಟ್ಕೊಂಡಿರೋರು ಮೊಟ್ಟ ಮೊದಲಿಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿಯೊಂದು ಗ್ರಹನ ಒಂದು ನಕ್ಷತ್ರದಲ್ಲಿರುತ್ತೆ. ಆ ನಕ್ಷತ್ರ ಆಳಕ್ಕೆ ಹೋಗ್ಬೇಕಾಗತ್ತೆ. ಸುಮ್ಮನೆ ಮೇಲಿರ್ತಕ್ಕಂಥ ರಾಶಿನ ಹೇಳ್ಕೊಂಡ್ರೆ ಯಾವಾಗಲೂ ಅಷ್ಟೇ. ದಿ ಅಬೋವ್ ವಾಟರ್ ಶುಡ್ ನಾಟ್ ಬಿ ಟೆಸ್ಟೆಡ್, ವಾಟರ್ ಶುಡ್ ಬಿ ಟೆಸ್ಟೆಡ್ ವಿತ್ ಇಸ್ ಡೆಪ್ತ್ ಅಂತ ಹೇಳ್ತಾರೆ. ಆ ಡೆಪ್ತ್ ನ ಟೆಸ್ಟ್ ಮಾಡಿದಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ ಎಷ್ಟು ಡೀಪ್ ಇದೆ, ಎಷ್ಟು ಶಾಲೋ ಇದೆ ಅಂತ. ಯಾವಾಗಲೂ ಅಷ್ಟೇ ವಿಶ್ಲೇಷಣೆ ಮಾಡ್ಬೇಕಾದ್ರೆ ನಾವು ಡೀಪ್ ಡೈವ್ ಮಾಡಬೇಕು. ಹೇಗೆ ಅಂದ್ರೆ ಇದೊಂಥರ ಡಿಸೆಕ್ಷನ್. ಹೇಗೆ ಅಂದ್ರೆ ಒಬ್ಬ ಡಾಕ್ಟರ್, ಒಬ್ಬ ಸರ್ಜನ್ ಒಂದು ಆಪರೇಷನ್ ಮಾಡಬೇಕು ಅಂದ್ರೆ ಮೇಲೆ ಆಪರೇಷನ್ ಮಾಡೋಕ್ಕಾಗಲ್ಲ. ಅವ್ರು ಅದನ್ನ ಕಟ್ ಮಾಡಿ ಓಪನ್ ಮಾಡಿ ಅದರೊಳಗಡೆ ಹೋಗಿ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ರೆಕ್ಟಿಫೈ ಮಾಡಿ ಅದನ್ನ ಹೊಲ್ದು ಕರೆಕ್ಟ್ ಮಾಡಿ ಆಮೇಲೆ ಮೇಲೆ ಬಂದು ಈ ರೀತಿ ಪ್ರಾಬ್ಲಮ್ ಇದೆ ಇದನ್ನ ಸರಿ ಮಾಡಬೇಕು ಅಂತ ಹೇಳಿ ಮೇಲೆ ಒಲಿತಕ್ಕಂಥದ್ದು. ಅಂದ್ರೆ ಒಬ್ಬ ಡಾಕ್ಟರ್ ಹೇಗೆ ಸರ್ಜನ್ ಆಗಿ ಆಳಕ್ಕೆ ಹೋಗ್ತಾನೋ, ನಮ್ಮ ಒಂದು ಶರೀರದೊಳಗಡೆ ಹೋಗಿ ಅದು ಏನ್ ಪ್ರಾಬ್ಲಮ್ ಇದೆ ಅಂತ ಮೂಲಕ್ಕೆ ಹೋಗ್ತಾರೋ, ಅದೇ ರೀತಿ ಜ್ಯೋತಿಷರು ಮೇಲ್ನೋಟದಲ್ಲಿ ಹೇಳ್ಬಿಟ್ಟು ಪಂಚಮದಲ್ಲಿ ಶನಿ ಇದೆ, ಈಗ ಅಷ್ಟಮಕ್ಕೆ ಶನಿ ಬರ್ತಾ ಇದೆ, ಮೇಲ್ನೋಟದಲ್ಲೇ ಎಲ್ಲ ಹೇಳ್ಕೊಂಡು ಹೋಗಿ ನಾವು ದೊಡ್ಡ ಜ್ಯೋತಿಷರಾಗಕ್ಕೆ ಸಾಧ್ಯನೇ ಇಲ್ಲ. ಒಳಗಡೆ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಮತ್ತೆ ನಮ್ಗೆಲ್ಲ ಗೊತ್ತು ಅನ್ನೋ ಒಂದು ಗರ್ವನೂ ಬೇಡ ಜ್ಯೋತಿಷರಿಗೆ. ಆದ್ರೆ ನಮ್ಮ ಸ್ಟೂಡೆಂಟ್ಗೂ ಹೇಳೋದಷ್ಟೇ, ನಾವೇನೋ ಕಲ್ತ್ಬಿಟ್ಟಿದೀವಿ ದಿನೇಶ್ ಸರ್ ಹತ್ರ, ನನಗೆ ಪ್ರೆಡಿಕ್ಷನ್ ಈಸಿಯಾಗಿ ಬಂದ್ಬಿಡುತ್ತೆ, ಬೇಡ, ತಾಳ್ಮೆಯಿಂದ ಇರೋಣ. ನಾನು ಕೂಡ ತಾಳ್ಮೆಯಿಂದ ಇರ್ತೀನಿ. ಯಾಕಂದ್ರೆ ನಾವು ಹೇಳ್ತಕ್ಕಂಥದ್ದು ಕೆಲವೊಂದ್ಸತಿ ಏನಾಗುತ್ತೆ, ನಾವೊಂದು ನಿರ್ಣಯದಿಂದ ಹೇಳಿರ್ತೀವಿ, ಅಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ದಾಗ ಭಗವಂತನ ನಿರ್ಣಯ ಬೇರೆ ಇರುತ್ತೆ, ನಾವು ಹೇಳಿರೋದೆಲ್ಲ ತಪ್ಪಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಸುಳ್ಳು, ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತೆಲ್ಲ ಬಂದ್ಬಿಡುತ್ತೆ. ಸಾಧ್ಯವಾದಷ್ಟು ಸತ್ಯವನ್ನು ಹೇಳಿ ಇರ್ತಕ್ಕಂಥದ್ದು ಮಾಹಿತಿನ ಏನಕ್ಕೆ ಹೇಳಬೇಕು ಅಂದ್ರೆ, ಹೆಚ್ಚಿನ ಪಕ್ಷ ನಾವು
ಒಬ್ಬ ಮನುಷ್ಯನಿಗೆ ಹೆದರ್ಸೋದು ಬೇಡ. ಇಲ್ಲಿ ಇರ್ತಕ್ಕಂಥದ್ದು ಕೌನ್ಸಿಲಿಂಗ್. ಜ್ಯೋತಿಷ್ಯ ಅಂದ್ರೆ ಕೌನ್ಸಿಲಿಂಗ್. ಇರೋದನ್ನೆಲ್ಲ ತಗೊಂಡ್ಬಂದು ನಿಮ್ಮ ಇದು ಹಿಂಗಾಗಿದೆ ಹಂಗಾಗತ್ತೆ, ಇವರಿಂದ ಹಂಗಾಗತ್ತೆ ಇವರಿಂದ ಆಗತ್ತೆ ಅಂತ ಹೇಳಿ ಹೇಳಿ ನೆಗೆಟಿವ್ ಹೇಳಿ ತುಂಬಿಸಿ ಎಲ್ಲಿಗೆ ನಾವು ತಗೊಂಡೋಗ್ಬೇಕು? ಜ್ಯೋತಿಷ್ಯ ಅನ್ನೋದಿರೋದು ಒಂದು ಪಾಸಿಟಿವ್ ನಡಿಗೆಗೆ ಅಷ್ಟೇ ಹೊರತು ಇದರಲ್ಲಿ ಜ್ಯೋತಿಷ್ ಎಲ್ಲ ಕುತ್ಕೊಂಡು ಬರೀ ಅದ್ರಲ್ಲ ಜಾತಕದಲ್ಲಿ ಏನ್ ನೆಗೆಟಿವ್ ಇದೆ ಅಂತಾನೆ ಹುಡ್ಕೊಂಡು ಕುತ್ಕೊಂಡ್ರೆ ಪಾಸಿಟಿವ್ ಹೇಳೋರು ಯಾರು? ಒಂದು ಜ್ಯೋತಿಷ್ಯದಲ್ಲಿ ಜಾತಕ ತಗೊಂಡಾಗ ಪಾಸಿಟಿವ್ ಫಸ್ಟ್ ಏನಿದೆ ಅದನ್ನ ನೋಡ್ಬೇಕಾಗತ್ತೆ. ಎಷ್ಟೇ ನೆಗೆಟಿವ್ ಇದ್ರೂ ಕೂಡ ನಿಮ್ಗೆ ಅನ್ಸಿದ್ರು ಕೂಡ ಅದನ್ನ ಮಿನಿಮೈಸ್ ಮಾಡಿ, ಕಮ್ಮಿ ಮಾಡಿ, ಅದನ್ನ ಚೆನ್ನಾಗಿ ಹೇಳಿ. ಈಗ ಯಾರೋ ಒಬ್ರು ಡಾಕ್ಟ್ರು ಒಬ್ಬ ರೋಗಿ ಸಾಯ್ತಾ ಇದ್ದಾನೆ ಅಂದ್ರೆ ತಕ್ಕಂತ ಅವ್ರ ರಿಲೇಟಿವ್ಸ್ಗೆ ಅಥವಾ ಅವನಿಗೆ ಸಡನ್ ಆಗಿ ಭಾಸವಾಗೋಂಗೆ ಇವ್ನು ಸಾಯ್ತಾ ಇದ್ದಾನೆ ಇನ್ನೊಂದು 6 ತಿಂಗಳು ಅಂತ ಹೇಳೋದಿಲ್ಲ. ಸ್ವಲ್ಪ ತೊಂದರೆ ಇದೆಯಪ್ಪ ಬಟ್ ಆರೋಗ್ಯವಾಗಿರ್ತೀಯ ನೀನು ಅಂತ ಒಂದು ಕಾನ್ಫಿಡೆನ್ಸ್ ಒಬ್ಬ ಲೈಫಲ್ಲಿ ಕೊಡಬೇಕು. ಹೇಗೆ ಬೇರೆ ಬೇರೆ ವೃತ್ತಿ ಧರ್ಮದವರು ಅವ್ರಿರ್ತಕ್ಕಂಥ ಕೆಲಸಕ್ಕೆ ಕಾನ್ಫಿಡೆನ್ಸ್ ಕೊಡ್ತಾರೋ ಎಂಟೈರ್ ನಮ್ಮ ಮನುಕುಲದ ಒಂದು ಇದಕ್ಕೆ, ಅದೇ ರೀತಿ ನಾವು ಜ್ಯೋತಿಷರಾಗಿ ಪಾಸಿಟಿವ್ ಕೊಡಬೇಕು. ಕರ್ಮನ ನಾವು ಬದಲಾಯಿಸಕ್ಕಾಗಲ್ಲ. ಅದನ್ನ ಇರೋ ಕರ್ಮನ ನಾವು ಎತ್ತಿ ಹಿಡಿಯೋದು ನಮ್ಮ ಕೆಲಸ ಅಲ್ಲ. ಅವ್ನಿಗೇನೋ ಒಂದು ಕರ್ಮ ಇದೆ, ಅವ್ನು ಸರಿ ಇಲ್ಲ, ಅವ್ನಿಗೇನೋ ಒಂದು ಉದ್ಧಾರ ಆಗಲ್ಲ ಅನ್ನೋದು ಒಂದು ಕಾಂಬಿನೇಷನ್ ನಿಮಗೆ ಬಂತು ಅನ್ಕೊಳ್ಳೋಣ. ಅದನ್ನ ಎತ್ತಿಡಿದು ನಿಮ್ಗೆ ಹಿಂಗಾಗತ್ತೆ, ನಿಮ್ಗೆ ಹಿಂಗ್ ದೋಷ ಇದೆ ಹಂಗ್ ದೋಷ ಇದೆ, ಅದು ಮಾಡ್ಕೊಂಡು ಹಿಂಗಾಗ್ಬಿಡುತ್ತೆ, ಇದು ಮಾಡ್ಕೊಂಡು ಹಂಗಾಗ್ಬಿಡುತ್ತೆ. ನಾವ್ಯಾರು ಹೇಳಕ್ಕೆ? ಭಗವಂತ ಇದೊಂದು ವೃತ್ತಿ ಕೊಟ್ಟಿದ್ದಾನೆ. ಈ ವೃತ್ತಿನ ನಾವು ಪರ್ಫೆಕ್ಟ್ ಆಗಿ ನೀಟಾಗಿ ಸಾಧ್ಯವಾದಷ್ಟು ಒಳ್ಳೆ ನಡಿಗೆಗೆ ಅಂದ್ರೆ ಆಧ್ಯಾತ್ಮಿಕ ನಡಿಗೆಗೆ ತಗೊಂಡೋದ್ರೆ ಅವನು ನಿಜವಾದ ಜ್ಯೋತಿಷ್ಯ ಆಗ್ತಾನೆ ಹೊರತು ಸುಮ್ಮನೆ ಇರತಕ್ಕಂಥದ್ದನ್ನ ಒಂದು ಮಸಾಲ ಹಾಕಿ ಹಂಗಿದೆ ಹಿಂಗಿದೆ ಅಂತ ಹೇಳಿ ನಿಮ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬಂದವ್ರದೆಲ್ಲ ನಾವು ಪ್ರಾಬ್ಲಮ್ ಹೇಳ್ತಾ ಇದ್ದೇವೆ. ಜಾತಕ ನೋಡಿದ ತಕ್ಷಣ ನಿಮ್ಗೆ ದೋಷ ಇದೆ ಅಂದ್ರೆ ಅವ್ನು ಹೇಳ್ತಕ್ಕಂಥವ್ನಿಗೆ ಅವ್ನಿಗೆ ಎಷ್ಟು ದೋಷ ಇದೆ ಅಂತ ಅವ್ನು ತಿಳ್ಕೊಬೇಕಾಗತ್ತೆ ಫಸ್ಟ್. ಸೊ ಆ ರೀತಿ ಇದೆ. ಸೊ ಇರ್ಲಿ, ಮೊಟ್ಟ ಮೊದಲಾಗಿ ಸಿಂಹರಾಶಿ ನೋಡಿ, 5ನೇ ಮನೆ, 6ನೇ ಮನೆ, 7ನೇ ಮನೆ ಈ ಕಾಂಬಿನೇಷನ್ ಬರುತ್ತೆ ನೋಡಿ. 5 ಅನ್ನೋದು ಕೆಲಸದಲ್ಲಿ ಸ್ವಲ್ಪ ಟಫ್ ಕೊಡುತ್ತೆ, ಬಟ್ 6ನೇದು 7ನೇದು ಸೇರ್ಕೊಂಡಾಗ ಕೆಲಸದಲ್ಲಿ ಸ್ವಲ್ಪ ಟಫ್ ಇದ್ರೂ ಕೂಡ ಚೆನ್ನಾಗಿರುತ್ತೆ ಸಿಂಹರಾಶಿಯವರಿಗೆ. 2 ಮಾರ್ಚ್ 2018 ಕೇತು ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ಕಡೆ ಹೋಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಶನಿ ಮತ್ತೆ ಕೇತು ಮತ್ತೆ ಸೂರ್ಯನ ಒಂದು ಪ್ರಭಾವದಿಂದ ಆಧ್ಯಾತ್ಮಿಕ ಕಡೆ ಬರುತ್ತೆ ಕಾಂಬಿನೇಷನ್. 2ನೇ ತಾರೀಕು ಮಾರ್ಚ್ ಇಂದ 2018ರಿಂದ 24 ಡಿಸೆಂಬರ್ 2019 ವರೆಗೂ 5, 6, 7, 3, 10 ಕಾಂಬಿನೇಷನ್. 5, 6, 7 ಮತ್ತೆ 3, 10 3ನೇ ಮನೆ 10ನೇ ಮನೆ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ಚಾನ್ಸಸ್ ಸಡನ್ ಆಗಿ ಚೇಂಜಸ್ ಆಗ್ಬಿಡುತ್ತೆ ನೋಡಿ. ಮುಂಚೆ ಪ್ರಾಬ್ಲಮ್ ಇರುತ್ತೆ ಜಾಬ್ ಅಲ್ಲಿ, ಸಡನ್ ಆಗಿ ಚೇಂಜಸ್. 2018 ಅಲ್ಲಿ ಎಕ್ಸಲೆಂಟ್ ಟೈಮ್. ಕೆಲಸದಲ್ಲಿ ಅಷ್ಟೇ ಒತ್ತಡ ಇದ್ರೂ ಕೂಡ ಕಷ್ಟಪಟ್ಟಿದ್ಯಾ, ನೀವೆಲ್ಲ ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ ಬಾಸ್ಗಳೆಲ್ಲ, ಆದ್ರೂ ಕೂಡ ನಿನಗೊಂದು ಒಳ್ಳೆ ಇಂಪ್ರೂವ್ಮೆಂಟ್, ನಿಂಗೊಂದು ಒಳ್ಳೆ ಒಂದು ಡೆಸಿಗ್ನೇಷನ್ ಚೇಂಜ್ ಆಗ್ತಕ್ಕಂಥ ಸಮಯ 2018 ಮಾರ್ಚ್ ಕೊಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ವೈಮನಸ್ಯ ತರ್ತಕ್ಕಂಥದ್ದು, ಫ್ಯಾಮಿಲಿಯಲ್ಲಿ ವೈಮನಸ್ಯ ತರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗುತ್ತೆ. ಯಾಕಂದ್ರೆ 6, 10 ಕಾಂಬಿನೇಷನ್ ವೈಮನಸ್ಯ ತರುತ್ತೆ, ಬಟ್ ಆದ್ರೂ ಕೂಡ 7 ಇರೋದು ಸೇವ್ ಮಾಡ್ಬಿಡುತ್ತೆ, ವರಿ ಮಾಡಂಗಿಲ್ಲ. ಲಾಸ್ಟ್ 1 ಮಂತ್ ಅಲ್ಲಿ ಸೂರ್ಯ ನಕ್ಷತ್ರದಲ್ಲೇ ಬರುತ್ತೆ. ಅಂದ್ರೆ ಶನಿ ಇರ್ತಕ್ಕಂಥದ್ದು ಸೂರ್ಯ ನಕ್ಷತ್ರದಲ್ಲೇ ಬಂದಾಗ ಅದು 1 ಕಾಂಬಿನೇಷನ್ ತೋರಿಸುತ್ತೆ. ಆರೋಗ್ಯದ ವಿಚಾರದಲ್ಲಿ, ಹೊಟ್ಟೆ ಸಂಬಂಧಿತ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದು 1 ಮಂತ್ ಮಾತ್ರ. ಅದು ಬಿಟ್ರೆ ಎಲ್ಲಾ ರೀತಿನೂ ಚೆನ್ನಾಗಿರುತ್ತೆ. ಈ ಸಿಂಹ ರಾಶಿಯವರಿಗೆ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ತಂತ್ರವನ್ನು ಕೊಡ್ತೀನಿ. ಯಾವೊಂದು ಗೋಧಿ ಹಿಟ್ಟು ತಗೊಳ್ಳಿ. ಗೋಧಿ ಹಿಟ್ಟನ್ನ ತಗೊಂಡು ಪ್ರತಿ ದಿವಸ ಈ ಮುಂದೆ ಬರ್ತಕ್ಕಂಥ ಶನಿವಾರದಿಂದ ಶುರು ಮಾಡಿ, ಶನಿವಾರದಿಂದ 43 ದಿವಸ ಈ ಗೋಧಿ ಹಿಟ್ಟನ್ನು ಯಾವ್ದಾದ್ರು ಒಂದು ಇರುವೆ ಇರ್ತಕ್ಕಂಥ ಕರಿ ಇರುವೆ, ಎಸ್ಪೆಷಲಿ ಕರಿ ಇರುವೆ ಇರ್ತಕ್ಕಂಥ ಜಾಗದಲ್ಲಿ 43 ದಿವಸ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಗೆ ಅನ್ಕೊಂಡಿರ್ತಕ್ಕಂಥ ಪಂಚಮ ಶನಿ ಅಂತ ಹೇಳ್ತೀವಿ ನಾವೆಲ್ಲ ಹೇಳ್ತೇವೆಲ್ಲ, ಏನು ವರಿ ಮಾಡಬೇಡಿ, ನಿಮ್ ಜಾತಕ ದಶಾಭುಕ್ತಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಆದ್ರೂ ಕೂಡ ಮನಸ್ಸು ಕೇಳಲ್ಲ. ಇವ್ರೇನೋ ಹೇಳ್ತಾ ಇದ್ರೆ ಅವ್ರದ್ದು ಕೇಳೋಣ ಇವ್ರದ್ದು ಕೇಳೋಣ ಎಲ್ಲ ನಾವು ಕೇಳಿ ಅಲ್ಲಿ ಕೇಳಿ ಎಲ್ಲೂ ನಮಗೆ ಒಂದು ಡೈರೆಕ್ಷನ್ ಇಲ್ಲದೆ ಕೊನೆಗೆ ಜ್ಯೋತಿಷನೇ ಸರಿ ಇಲ್ಲ ಅಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ಒಪಿನಿಯನ್ಸ್ ಬೇರೆ ಬೇರೆ ಆಗುತ್ತೆ. ನಕ್ಷತ್ರ ನಾಡಿಲಿ ಏನಾಗುತ್ತೆ, ಎಲ್ಲಾರ್ದು ಒಪಿನಿಯನ್ ಒಂದೇ ಇರುತ್ತೆ. 1500 1600 ಕಲ್ತಿರೋರ್ದೆಲ್ಲ ಒಂದು ಜಾತಕ ಕೊಟ್ರೆ ಪ್ರಿಡಿಕ್ಷನ್ಸ್ ಒಂದೇ ರೀತಿ ಮಾಡ್ತಾರೆ. ಅದು ನಮ್ಮ ಸ್ಟೂಡೆಂಟ್ಸ್ಗೆ ಅದನ್ನ ಅರ್ಥ ಮಾಡ್ಕೊಂಡಿದ್ದು ಮಾಡಿಸಿದೀನಿ, ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಒಂದೇ ಪ್ರಿಡಿಕ್ಷನ್ ಬರುತ್ತೆ ಸರ್, ಮದುವೆ ಲೇಟ್ ಅಂದ್ರೆ ಲೇಟ್, ಬೇಗ ಅಂದ್ರೆ ಬೇಗ ಅಷ್ಟೇ, ಅದು ಪೀರಿಯಡ್. ಸೊ ಆ ರೀತಿಯಾಗಿ ಸಿಂಹ ರಾಶಿಯವರಿಗೆ ಈ ಒಂದು ಸಣ್ಣ ಒಂದು ಉಪಾಯನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ತಾಯ್ತಾ ಅಂತ ಹೇಳ್ತಾ ಇರ್ತೀನಿ, ಅದನ್ನ ಹಾಕೊಳ್ಳಿ, ಒಳ್ಳೇದಾಗುತ್ತೆ. ಓಕೆ ಗುರುಜಿ, ಹಾಗೇನೆ ವೀಕ್ಷಕರೇ, ಖಂಡಿತ 1600ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಗಳು ದಿನೇಶ್ ಗುರುಜಿ ಅವ್ರ ಬಳಿ ಒಂದು ನಕ್ಷತ್ರ ನಾಡಿಯನ್ನ ಕಲ್ತಿದ್ದಾರೆ. ಅಂಡ್ ನಾ ಹೇಳ್ತಾನೆ ಇರ್ತೀನಿ, ಮೈಸೂರಲ್ಲಿ ಕೂಡ ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ. 4 ಮತ್ತು 5 ಮಾರ್ಚ್ 4 ಮತ್ತು 5ನೇ ತಾರೀಕಿಗೆ ಮೈಸೂರಲ್ಲಿ ಕ್ಲಾಸಸ್ ನ ತಗೊಳ್ತಿದ್ದಾರೆ. ಹಾಗೆ ಹುಬ್ಳಿಯಲ್ಲಿ 25th ಹಾಗೂ 26 ಖಂಡಿತ ನೀವುಗಳು ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ದಿನೇಶ್ ಗುರುಜಿ ಅವ್ರ ಬಳಿಯಲ್ಲಿ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಅವರು ಕರೆ ಸಿದ್ಧವಾಗಿದೆ. ಹಲೋ, ಓಕೆ. ಹಾಗೇನೆ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾ ಅದಕ್ಕೆ ಕಾರ್ಯಕ್ರಮದಲ್ಲಿ ವಿರಾಮನ ತಗೊಂಡು ಮತ್ತೆ ವಾಪಸ್ ಬರೋಣ.
ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಹಾಗೇನೆ ದಿನೇಶ್ ಗುರೂಜಿಯರ್ ಬಳಿಯಲ್ಲಿ ಕ್ಲಾಸಸ್ಗಳನ್ನ ಕಲ್ತು ನಕ್ಷತ್ರ ನಾಡಿ ಭವಿಷ್ಯವಾಣಿಯನ್ನ ಕಲ್ತಿರುವಂತಹ ಸ್ಟೂಡೆಂಟ್ಸ್ ಅಭಿಪ್ರಾಯವನ್ನ ಅವ್ರ ಬಾಯಿಂದ ಹೇಳಿರೋದನ್ನ ಕೇಳೋಣ ಬನ್ನಿ. ನನ್ನ ಹೆಸರು ಶೈಲಜಾ ಅಂತ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ನಕ್ಷತ್ರ ನಾಡಿ ಕ್ಲಾಸ್ 4 ದಿನನೂ ಅಟೆಂಡ್ ಮಾಡಿದೆ. ತುಂಬ ಚೆನ್ನಾಗಿದೆ. ನಾವು ನಮ್ಮ ಇದರಲ್ಲೇ ಏನಿದೆ ಏನಿಲ್ಲ ಅಂತ ನೋಡಿ ನಾವೇ ತಿಳ್ಕೊಬೋದು. ಚೆನ್ನಾಗಿದೆ. ಮೊದಲನೇದಾಗಿ ನಮ್ಮ ದಿನೇಶ್ ಗುರೂಜಿಗೆ ನನ್ನ ವಂದನೆಗಳು. ನಮ್ಮ ನಕ್ಷತ್ರ ನಾಡಿ ಏನು ಅಂದರೆ ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದು ತುಂಬ ಕಲ್ತಿದ್ದೇನೆ. ತುಂಬ ಕಡೆ ಹೋಗಿದ್ದೀನಿ ನಾನು. ಸುಮ್ಮನೆ ಅದು ಇದು ಅಂತ ಹೇಳಿ ನನ್ನ ಹತ್ರ ದುಡ್ಡು ಜಾಸ್ತಿ ತೊಗೊಂಡಿರೋರು ತುಂಬ ಇದ್ದಾರೆ. ಆದರೆ ಇವಾಗ ಬಂದು ನಂದು ಭವಿಷ್ಯ ಮತ್ತು ಬೇರೆಯವ್ರ ಭವಿಷ್ಯನ ನೋಡೋ ಅಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ದಿನೇಶ್ ಅವರಿಗೆ ನನ್ನ ವಂದನೆಗಳು. ಗುರುಜಿ, ಖಂಡಿತ ಸಾಕಷ್ಟು ಜನ ಎಲ್ಲೆಲ್ಲೋ ಹೋಗಿ ಪಾಪ ಹಣವನ್ನ ಕಳ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಏನಂತಾನೆ ಗೊತ್ತಿರಲ್ಲ. ಜ್ಯೋತಿಷ್ಯ ಕೇಳಕ್ ಹೋಗಿ ಹಣ ಕಳ್ಕೊಂಡು ಏನೋ ಆ ಹೋಮ ಮಾಡಿಸಿ ಈ ಹೋಮ ಮಾಡಿಸಿ ಅಂತೆಲ್ಲ ಹಣ ಕಳ್ಕೊಳ್ತಾರೆ. ಖಂಡಿತ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿರೋರಿಗೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳುವಂತ ಶಕ್ತಿ ಖಂಡಿತ ಕ್ಲಾಸಸ್ ಇಂದ ಬಂದಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇವಾಗ ರಾಶಿ ಫಲದ ಬಗ್ಗೆ ಮಾತನಾಡ್ತಾ ಇದ್ವಿ. ಇವಾಗ ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಅಲ್ವಾ? ಖಂಡಿತ ಎಲ್ಲರೂ ಕಾಯ್ತಾ ಇದ್ದಾರೆ. ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಹೇಳ್ದೆ ಏನ್ ವಿಚಾರಗಳು ಅಂತ. ನೋಡೋಣ ಏನೇನಾಗುತ್ತೆ ಅಂತ ನೋಡೋಣ. ಕನ್ಯಾ ರಾಶಿಯಲ್ಲಿ ಪ್ರವೇಶ ಆಗಿರ್ತಕ್ಕಂಥ ಅಂದ್ರೆ ಧನುರಾಶಿ ಪ್ರವೇಶ ಆಗಿರ್ತಕ್ಕಂಥ ಶನಿ ಯಾವ ಕಾಂಬಿನೇಷನ್ ತೋರಿಸುತ್ತೆ? ಕನ್ಯಾ ರಾಶಿಯವರಿಗೆ 4, 5, 6ನೇ ಮನೆ 4, 5, 6 ಕಾಂಬಿನೇಷನ್ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ಇಲ್ಲಿ ಏನಾಗುತ್ತೆ, 4th ಹೌಸ್ ನಿಮಗೆ ಸುಖವನ್ನು ಸ್ವಲ್ಪ ಕಮ್ಮಿ ಮಾಡ್ತಕ್ಕಂಥದ್ದು. 5th ಹೌಸ್ ಸುಖ ಕೊಟ್ರೆ 4th ಹೌಸ್ ಸುಖನ ಕಮ್ಮಿ ಮಾಡುತ್ತೆ. ಆದರೆ ಪ್ರಾಪರ್ಟಿ ವಿಚಾರದಲ್ಲಿ ನಿಮ್ಗೆ ಎಲ್ಲ ಕೊಡ್ತಕ್ಕಂಥ ಚಾನ್ಸಸ್ ಇದ್ರೂ ಕೂಡ ಸುಖವನ್ನು ಕಮ್ಮಿ ಮಾಡ್ತಕ್ಕಂಥ ಒಂದು ಚಾನ್ಸಸ್ 2017 ಜನವರಿ 2017 ಇಂದ ಹಿಡಿದು 2 ಮಾರ್ಚ್ 2018 ವರೆಗೂ ಇರುತ್ತೆ. ನೆಕ್ಸ್ಟ್ ಹೋಗ್ತಕ್ಕಂಥ ಒಂದು ಸಮಯ ನೋಡಿದಾಗ 2 ಮಾರ್ಚ್ 2018 ಇಂದ 24 ಡಿಸೆಂಬರ್ 2019 ವರೆಗೂ ಹೇಗಿರುತ್ತೆ ಅಂದ್ರೆ, ಇರ್ತಕ್ಕಂಥ ಶನಿ ಶುಕ್ರ ನಕ್ಷತ್ರದಲ್ಲಿ ಬರ್ತಾನೆ. ಶುಕ್ರ ನಕ್ಷತ್ರದಲ್ಲಿ ನಾವು 2-9 ಕಾಂಬಿನೇಷನ್ ತಗೊಂಡಾಗ ಅಲ್ಲಿ 5-9 ಬರುತ್ತೆ. 5-9 ಏನು ಬಂದಾಗ ಒಂದು ಜಾಬ್ ಅಲ್ಲಿ ಮೇಜರ್ ಚೇಂಜ್ ಆಗುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ 8 ಅನ್ನೋದು 12 ಅನ್ನೋದು ಕಾಂಬಿನೇಷನ್ ಆಡ್ ಆಗಲ್ಲ. ಒಂದು 2018 ಮಾರ್ಚ್ಗೆ ಅದ್ಭುತವಾಗಿರ್ತಕ್ಕಂಥ ಚೇಂಜ್ ಆಗುತ್ತೆ. ಯಾಕಂದ್ರೆ 2-6 ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಜಾಬ್ಗಷ್ಟೇ 2-6 ಕಾಂಬಿನೇಷನ್ ದಿ ಬೆಸ್ಟ್ ಕಾನ್ಷನ್. ಬಟ್ ಟೆನ್ಷನ್ ಇದ್ಕೊಂಡು ನೀವು ಚೇಂಜ್ ಮಾಡ್ತೀರಾ, ವರಿ ಮಾಡಬೇಡಿ. ಟೆನ್ಷನ್ ಇಲ್ದೇನೆ ಚೇಂಜ್ ಮಾಡಿ. ಚೇಂಜ್ ಇಸ್ ಗುಡ್ ಅಂತ ಹೇಳ್ಬೋದು. ಮುಂದೆ ಬರ್ತಕ್ಕಂಥ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಸೂರ್ಯನ ನಕ್ಷತ್ರದಲ್ಲಿ ನೋಡಿದಾಗ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ವ್ಯಾಜ್ಯಗಳಿಗೆ ಒಳಗಾಗ್ತಕ್ಕಂಥದ್ದು 1 ತಿಂಗಳ ಕಾಲ 2019 ಇಂದ 2020 ವರೆಗೂ ಆಗುತ್ತೆ. ಇದಕ್ಕೆಲ್ಲಾನು ನಾ ಹೇಳಿರ್ತದಕ್ಕೆಲ್ಲದಕ್ಕೂ ನಿಮ್ಮ ದಶಾಭುಕ್ತಿ ಚೆನ್ನಾಗಿಲ್ಲ ಅಥವಾ ಚೆನ್ನಾಗಿದ್ರು ಕೂಡ ಒಂದು ಸಣ್ಣ ಪರಿಹಾರ, ಒಂದು ಕಬ್ಬಿಣದ ಉಂಗುರ, ಯಾವ್ದಾದ್ರು ಒಂದು ಕಬ್ಬಿಣದ ಉಂಗುರನ ಬಲಗೈ ಮಧ್ಯದ ಬೆಳ್ಳಿಗೆ ಹಾಕೊಳ್ಳಿ. ಅದ್ರ ಜೊತೆಗೆ ನಾವು ಹೇಳಿರ್ತಕ್ಕಂಥ ಒಂದು ತಾಯ್ತ, ನವಗ್ರಹ ಕಾಂಡದ ಒಂದು ತಾಯ್ತ ಅದ್ಭುತವಾಗಿರ್ತಕ್ಕಂಥದ್ದು ಹಾಕೊಳ್ಳಿ, ಒಳ್ಳೇದಾಗುತ್ತೆ. ಮುಂದೆ ತುಲಾ ರಾಶಿ ಹೇಗಿದೆ ನೋಡೋಣ, ಅದನ್ನು ಕಂಟಿನ್ಯೂ ಮಾಡೋಣ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸ್ಕೊಂಡು ಕಂಟಿನ್ಯೂ ಮಾಡೋಣ. ಹಲೋ ನಮಸ್ಕಾರ, ನಿಮ್ಮ ಹೆಸರು? ಅರುಣ್ ಕುಮಾರ್ ಅಂತ ಮೇಡಮ್. ಸರಳ್ ಕುಮಾರ್ ಅಲ್ವಾ? ಅರುಣ್ ಕುಮಾರ್. ಓಕೆ ಅರುಣ್ ಕುಮಾರ್ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 30/8/1987. 1987. ಹುಟ್ಟಿರುವಂತ ಟೈಮ್ ಮಧ್ಯರಾತ್ರಿ 3:10, ಶನಿವಾರ ಮಧ್ಯರಾತ್ರಿ 3:10. 3:10. ಓಕೆ. ಸ್ಥಳ ದಾವಣಗೆರೆ. ಏನ್ ಪ್ರಶ್ನೆ ಕೇಳ್ಬೇಕಿತ್ತು? ನಮ್ದು ಮದುವೆ ಕೇಳಬೇಕಾಗಿತ್ತು. ಯಾವಾಗ ಆಗತ್ತೆ ಅಂತನಾ? ಓಕೆ, ಗುರುಜಿ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ತೆ. ತುಲಾ ರಾಶಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ? ಹೌದು ಗುರುಜಿ. ಪ್ರಸ್ತುತ ಈಗ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ ಈಗ ಬರ್ತಕ್ಕಂಥದ್ದು ಕೇತು ಭುಕ್ತಿ ನಡೀತಾ ಇದೆ. ಶನಿ ಮತ್ತೆ ಕೇತು ಏನ್ ಕಾಂಬಿನೇಷನ್ ಕೊಡ್ತಾ ಇದೆ? 2-7-11 ಬರಬೇಕು. ಶನಿಲಿ ಏನ್ ಬರ್ತಾ ಇದೆ? 5-7-8-9 ಹತ್ರದಲ್ಲಿ ಬಂದು ಕ್ಯಾನ್ಸಲ್ ಆಗ್ತಾ ಇದೆ ಸರ್. ಎಲ್ಲ ಮಾತುಕತೆಯಲ್ಲೋ ಅಥವಾ ಏನೋ ಒಂದು ಕ್ಯಾಲ್ಕುಲೇಷನ್ ಅಲ್ಲೋ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಗ್ತಾ ಇದೆ ಸರ್. ಇಲ್ಲಿ 5-8-12 2-7-11 ಹತ್ರದಲ್ಲಿ ಯಾವಾಗ್ಲಿಂದ ನೋಡಕ್ ಶುರು ಮಾಡಿದೀರಾ? ಈಗ ಮೊನ್ನೆ ಗುರುಜಿ, ಮೊನ್ನೆಯಿಂದ ಒಂದು 6 ಮಂತ್ಸ್ ಆಯ್ತು. 6 ಮಂತ್ಸ್ ಆಯ್ತು. ಯಾವ್ದಾರು ಬಂದಿದಾರಾ ಇದುವರೆಗೂ ಅಥವಾ ಯಾರು ಬಂದಿಲ್ವಾ? ಈಗ ಒಂದು ಬಂದಿದೆ ಗುರುಜಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಬೇಡ? ಓಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಬೇಡ. ಏನ್ ಗೊಂದಲ ಅದರಲ್ಲಿ? ಅದರಲ್ಲಿ ಏಜ್ ಒಂದು ಗುರುಜಿ. ಏಜ್ ಒಂದು ಗೊಂದಲ ಇದೆಯಾ? ಏನೋ ಒಂದು ಗೊಂದಲ 5-8-12 ಬಂದಾಗ ಏನೋ ಒಂದು ಗೊಂದಲ ಬರುತ್ತೆ. ಕಾನ್ಫಿಡೆನ್ಸ್ ಆಗಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಶನಿ ದಶೆ ಬರ್ತಕ್ಕಂಥದ್ದು ಈಗ ಕೇತು ಭುಕ್ತಿ ಬರ್ತದೆ 2018 ವರೆಗೂ ಇದೆ. ಮದುವೆ ವಿಚಾರದಲ್ಲಿ ಏನೋ ಒಂದು ಆತಂಕ, ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದನ್ನ ಹಿಂದೆ ಹೋದ್ರೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು. ನೀವು ಕಾಯ್ಬೇಕು ಅಂದ್ರೆ 2018 ಆದ್ಮೇಲೆ ಮಾಡ್ಕೋಬಹುದು. ಆದ್ರೂ ಕೂಡ ಈಗ ಬಂದಿದೆ, ನಿಮಗೆ ಇಷ್ಟ ಆಗಿದೆ, ಖಂಡಿತ ಮಾಡ್ಕೊಳ್ಳಿ. ಒಂದು ಸಣ್ಣ ಪರಿಹಾರ ಕೊಡ್ತೀನಿ. ಒಂದು ನೀಲಿ ಕಲರ್ ಬಟ್ಟೆ ತಗೊಳ್ಳಿ. ಆ ನೀಲಿ ಕಲರ್ ಬಟ್ಟೆ ಒಳಗಡೆ ಕೇವಲ ಅಕ್ಕಿ, ಒಂದು 250 ಗ್ರಾಮ್ ಅಕ್ಕಿನ
ಗಂಟು ಹಾಕಿ ನಿಮ್ಮ ಮಂಚದ ಕೆಳಗಡೆ ಒಂದು 21 ದಿವಸ ಇಡಬೇಕಾಗುತ್ತೆ. 21 ದಿವಸ ಆದ ನಂತರ ಯಾವ್ದಾದ್ರು ಲಕ್ಷ್ಮೀ ದೇವಸ್ಥಾನಕ್ಕೆ ಅದನ್ನ ದಾನ ಮಾಡಿ. ಇದರಿಂದ ಇಲ್ಲಿ ಬರ್ತಕ್ಕಂತ ಒಂದು ಕನ್ಫ್ಯೂಷನ್ಸ್, ಏನೋ ಒಂದು ಕನ್ಫ್ಯೂಷನ್ಸ್ ಬಂದೇ ಬರುತ್ತೆ. ನಾನು ಇವತ್ತು ಹೇಳ್ಬೋದು ಇವಾಗ ಬಂದಿದೆ ಅಂತ, ಖಂಡಿತ ಕನ್ಫ್ಯೂಷನ್ಸ್ ಕಾಂಬಿನೇಷನ್ ಬಂದಿದೆ. ಕನ್ಫ್ಯೂಷನ್ಸ್ ಖಂಡಿತ ಹೋಗಿ ನಿಮ್ಗೆ ಆ ಹುಡುಗಿ ಇಷ್ಟ ಆದ್ರೆ ಖಂಡಿತ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ಸರ್. ಸಾಧ್ಯವಾದಷ್ಟು ಅಮೆಥಿಸ್ಟ್ ಅಂತ ಒಂದು ಸ್ಟೋನ್ ಬರುತ್ತೆ, ಬಲಗೈ ಮಧ್ಯದ ಬೆಳಗ್ಗೆ ಒಂದು ಅಮೆಥಿಸ್ಟ್ ಹಾಕಿ ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ರು ಕರೆ ಸಿದ್ಧವಾಗಿದೆ. ಹಲೋ ಹಲೋ ನಮಸ್ಕಾರ. ಮೇಡಮ್, ನಾನು ಶಿವರಾಜ್ ಅಂತ ಬಾಗಲಕೋಟೆ ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಓಕೆ ಶಿವರಾಜ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 29 ನವೆಂಬರ್ 29 ನವೆಂಬರ್ 1970. 1970 ಅಲ್ವಾ? 70. ಓಕೆ, ಹೇಳಿ ಹುಟ್ಟಿರುವಂತಹ ಟೈಮ್. ಅರ್ಲಿ ಇನ್ ದ ಮಾರ್ನಿಂಗ್ 3:45 AM. 3:45 AM. ಓಕೆ, ಸ್ಥಳ? ಸ್ಥಳ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಿಳಿಗಿ ತಾಲೂಕು ಅಂತ. ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಿತ್ತು? ನಂದು ಸ್ವಲ್ಪ ವ್ಯಾಪಾರ ಹಾಗೂ ಮುಂದಿನ ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತಾ ಇಲ್ವಾ ಅಂತ ಡೌಟ್ ಆಗಿದೆ ಮೇಡಮ್. ಅದಕ್ಕೆ ಮುಂದೆ ನಾನು ಒಳ್ಳೆ ದಿನಗಳು ಕಾಯ್ತಾ ಇದೆ ಏನ್ರಿ ಅಂತ ಕೇಳ್ಬೇಕು. ಖಂಡಿತ ನಿಮ್ಮ ಪ್ರಶ್ನೆಗೆ ಗುರುಜಿಯರು ಉತ್ತರವನ್ನ ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಗುರುಜಿ. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ರ ವೃಶ್ಚಿಕ ರಾಶಿ. ಈಗ ಬರ್ತಕ್ಕಂಥದ್ದು 2019ವರೆಗೂ ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆ ಆದ ಮೇಲೆ ಬರ್ತಕ್ಕಂಥ ಸೂರ್ಯ ಶುಕ್ರನಲ್ಲಿ ಕಾಯ್ಬೇಕು ಸರ್. 2019 ಆದ್ಮೇಲೆ ತುಂಬಾ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸರ್. ಎಲ್ಲಾ ಕಡೆ ವ್ಯಾಪಾರ ಆಗಲ್ಲ, ಅಥವಾ ವ್ಯಾಪಾರ ಆಗ್ತಾ ಇದ್ರೆ ಹಣ ನಿಲ್ಲಲ್ಲ, ಅಥವಾ ಬಹಳಷ್ಟು ಟಫ್ ಕಾಂಬಿನೇಷನ್ ಬರ್ತಾ ಇದೆ. 2019 ಆದ್ಮೇಲೆ ಏನು ಮಾತಾಡಂಗಿಲ್ಲ, ಎಲ್ಲಾನು ಚೆನ್ನಾಗಿದೆ. 211 ಮೇಲ್ಗಡೆನೆ ಬರ್ತಾ ಇದೆ, ಫ್ರೂಟ್ ಅಲ್ಲಿ ಕೆಳಗಡೆ 7 ಬರ್ತಾ ಇದೆ, ಅಂಡರ್ಗ್ರೌಂಡ್ ಅಲ್ಲಿ 7 ಬರ್ತಾ ಇದೆ. ಎಲ್ಲೂ 5-8-12 ಕಾಂಬಿನೇಷನ್ ಇಲ್ಲ, ಅದ್ಭುತವಾಗಿದೆ ಸರ್. ಬಟ್ 2019 2 ವರ್ಷ ಕಾಯ್ಬೇಕಾಗುತ್ತೆ. ಸ್ವಲ್ಪ ಇದನ್ನ ಪ್ರೀಪೋನ್ ಮಾಡಬೇಕು ಅಂತಂದ್ರೆ ಒಂದು ಮಂತ್ರ ಪಠನೆ ಮಾಡಿ, ಓಂ ಹ್ರೀಂ ಶ್ರೀಂ ನಮಃ ಅಂತ. ಓಂ ಹ್ರೀಂ ಶ್ರೀಂ ನಮಃ ಅಂತ ಪಠನೆ ಮಾಡಿ. ಒಂದು ತಂತ್ರ ಕೊಡ್ತೀನಿ. ಒಂದು ಅರ್ಧ ಲೀಟರ್ ಹಾಲ್ನ ಯಾವ್ದಾದ್ರು ಒಂದು ಬಾವಿಗೆ ಹಾಕಿ ಸರ್. ಅರ್ಧ ಲೀಟರ್ ಹಾಲ್ನ ಯಾವ್ದಾದ್ರು ಒಂದು ಬಾವಿಗೆ ಹಾಕಿ. ಇದು ಮಾಡ್ಬೇಕಾಗಿರ್ತಕ್ಕಂಥ ದಿವಸ ಶುಕ್ರವಾರ ಆಗ್ಬೇಕು. ಮತ್ತೆ ಬಾವಿ ಖಾಲಿ ಇರಬಾರ್ದು, ನೀರಿರ್ತಕ್ಕಂಥ ಬಾವಿಗೆ, ಯೂಸ್ ಮಾಡ್ತಕ್ಕಂಥ ಬಾವಿಗೆ ಒಳ್ಳೆ ಹಸುವಿನ ಹಾಲು ಹಾಕಿ. ಖಂಡಿತ ಸಾಕಷ್ಟು ನಿಮಗೆ ಒಂದು ಒಳಿತಾಗತ್ತೆ. ಇದನ್ನ ಈ ತಂತ್ರವನ್ನು ಒಂದು 4-5 ಸತಿ ಮಾಡಿ, ಒಂದು ಅವಾಗ ಮಾಡಿ. ಖಂಡಿತ ನಿಮ್ಮ ಬಿಸ್ನೆಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳು ಚೆನ್ನಾಗಿರೋದ್ರಿಂದ ಈ ತಂತ್ರ ಕೊಡ್ತೇನೆ. ಚೆನ್ನಾಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ ಸರ್, ಬಿಟ್ಬಿಡಿ ಅಂತ ಹೇಳ್ತೀನಿ. ಓಕೆ, ತಲೆ ಕೆಡ್ಸ್ಕೊಬಿಡಿ. ತುಂಬಾ ಚೆನ್ನಾಗಿದೆ ಮುಂದಿನ ದಿವಸಗಳು. ಒಳ್ಳೇದಾಗ್ಲಿ ಸರ್. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಗುರುಜಿ ಮತ್ತೊಬ್ರು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ ಮೇಡಮ್. ಹಲೋ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ತಾಜುದ್ದೀನ್ ಅಂತೇಳಿ. ಹಾ, ತಾಜುದ್ದೀನ್ ಅಂತೇಳಿ. ಓಕೆ, ಯಾರ ಬಗ್ಗೆ ಪ್ರಶ್ನೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಓಕೆ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 79/82. 1982. ಓಕೆ, ಟೈಮಿಂಗ್ಸ್? 11:47. 11:47. ಬೆಳಗ್ಗೆನಾ ಸಾಯಂಕಾಲನ? ಮೇಡಮ್ ಮಧ್ಯಾಹ್ನ. ಮಧ್ಯಾಹ್ನ. ಓಕೆ, ಫೈನ್. ಹುಟ್ಟಿರುವಂತಹ ಜಾಗ? ಧಾರವಾಡ ಡಿಸ್ಟಿಕ್ ನವಲ್ಗುಂದ. ನಿಮ್ಮ ವಾಯ್ಸ್ ಸ್ವಲ್ಪ ಆಡಿಬಲ್ ಆಗಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಧಾರವಾಡ ಡಿಸ್ಟಿಕ್ ನವಲ್ಗುಂದ ಮೇಡಮ್. ಓಕೆ, ಫೈನ್. ಏನ್ ಪ್ರಶ್ನೆ ಕೇಳ್ಬೇಕಿತ್ತು? ಮ್ಯಾರೇಜ್ ಪ್ರಾಬ್ಲಮ್ ಮೇಡಮ್. ಓಕೆ, ಗುರುಜಿದ್ರ ಬಗ್ಗೆ ಮಾತನಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ನೀವು ಹುಟ್ಟಿರ್ತಕ್ಕಂಥ ದಶಾ ನೋಡಿದಾಗ ಇಲ್ಲಿ ಅಶ್ವಿನಿ ನಕ್ಷತ್ರ ಬರುತ್ತೆ. ಇಲ್ಲಿ ಮ್ಯಾರೇಜ್ ಅಲ್ಲಿ ಹೇಗಿದೆ, ಚಂದ್ರ ದಶೆ ನಡೀತಾ ಇದೆ. ಚಂದ್ರ ದಶೆಯಲ್ಲಿ 2018 ಶನಿ ನಡೀತಾ ಇದೆ. ಚಂದ್ರ ಮತ್ತೆ ಶನಿ 5-9-5-12 ಸ್ವಲ್ಪ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಸ್ವಲ್ಪ ಟ್ರಬಲ್ ಇರ್ತಕ್ಕಂಥದ್ದು, ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತಕ್ಕಂಥದ್ದು ಹೆಚ್ಚಾಗಿದೆ. ಏನ್ ತೊಂದರೆ ಆಗಿದೆ ಸರ್? ಮೇಡಮ್ ಸೆಟ್ ಆಗ್ತಾ ಇಲ್ಲ. ಆಮೇಲೆ ಲಾಂಗ್ ಪೀರಿಯಡ್ ಆಗ್ತಾ ಇದೆ. 6 years ಆಯ್ತು ಪ್ರಾಬ್ಲಮ್ ಇರೋದ್ರಿಂದ. ಓಕೆ, ಆಮೇಲೆ ಅದಕ್ಕೆ ಏನೋ ಒಂದು ಕನ್ಫ್ಯೂಸ್ ಹೆಂಗ್ ಪ್ರಾಬ್ಲಮ್ ಆಗುತ್ತೆ ಏನೋ ಇರುತ್ತೆ. ಒಂದು ಕೆಲಸ ಮಾಡಿ, ಶುಕ್ರವಾರ ಬೆಳಿಗ್ಗೆ ಒಂದು ಮಂತ್ರ ಕೊಡ್ತೀನಿ. ಶುಕ್ರವಾರ ಬೆಳಿಗ್ಗೆ 5:00 ಒಂದು ಮಂತ್ರ ಕೊಡ್ತೀನಿ. ಫಸ್ಟ್ ಬಿಸ್ಮಿಲ್ಲಾ ಅಂತ 100 ಸತಿ ಹೇಳಿ. ಬಿಸ್ಮಿಲ್ಲಾ 100 ಸತಿ ಹೇಳಿ. ಅದಾದ ನಂತರನೇ ಇಮಿಡಿಯೇಟ್ ಆಗಿ ಯಾ ರಶೀದ್ ಅಂತ 21 ಬಾರಿ ಹೇಳಿ. ಅದಾದ ನಂತರ ಯಾ ಅಲಿ ಯಾ ಅಲಿ ಯಾ ಹಾಲಿ ಓ, ಯಾ ಮೊಹಮ್ಮದ್ ಯಾ ಮೊಹಮ್ಮದ್ ಯಾ ಮೊಹಮ್ಮದ್ ಹೋ, ಮಾಫಿ ಅಲ್ಲ ಮಾಫಿ ಅಲ್ಲ ಮಾಫಿ ಅಲ್ಲ ಹೋ ಅಂತ ಹೇಳ್ಬೇಕು. ಇಲ್ಲ ಹೋ ತೆಗೆದಾಕ್ಬಿಟ್ಟು ಚೂ ಅಂತ ಹೇಳಿದ್ರು ಒಳ್ಳೇದಿರುತ್ತೆ. ಇದನ್ನ 21 ಬಾರಿ ಮಾಡಿ. ಇದನ್ನ 21 ಬಾರಿ ಆದ ನಂತರ 11 ದಿವಸ ಇದನ್ನ ಮಾಡಿ. ಬಹಳಷ್ಟು ತೊಂದರೆಯಿಂದ ಬಂದಿರತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ವೈಟ್ ಸುರ್ಮಾನ ಯೂಸ್ ಮಾಡ್ಬಿಟ್ಟು ಈ ಮಂತ್ರವನ್ನು ಬೆಳಿಗ್ಗಿನ ಜಾವ ಈ ಮಂತ್ರ ಹೇಳಿರ್ತಕ್ಕಂಥದ್ದು ಹೇಳಿ. ಖಂಡಿತ ಚೇಂಜಸ್ ಆಗುತ್ತೆ. ಚೇಂಜಸ್ ಆದ್ಮೇಲೆ ಖಂಡಿತ ವಾಹಿನಿಗೆ ಫೋನ್ ಮಾಡಿ. ಒಳ್ಳೇದಾಗ್ಲಿ.
ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿ ರಾಶಿ ಫಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ತುಲಾ ರಾಶಿ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಇವಾಗ ಒಂದು ವಿರಾಮನ ತಗೊಂಡು ವಿರಾಮದ ನಂತರ ತುಲಾ ರಾಶಿಯ ರಾಶಿ ಫಲದ ಬಗ್ಗೆ ಖಂಡಿತ ಹೇಳ್ತಾರೆ ಅಂತ ಹೇಳ್ತಾ ವಿರಾಮನ ತಗೊಂಡು ವಾಪಸ್ ಬನ್ನಿ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ದಿನೇಶ್ ಗುರೂಜಿಯವರು ತುಲಾ ರಾಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗೆ ವೀಕ್ಷಕರೇ ಖಂಡಿತ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯೊಬ್ರು ನಾಳೆ ಬರ್ತಾ ಇದ್ದಾರೆ. ದಿನೇಶ್ ಗುರೂಜಿಯವ್ರ ಬಳಿಯಲ್ಲೇ ಕ್ಲಾಸಸ್ ನ ಅಟೆಂಡ್ ಮಾಡಿ ಕಲ್ತು ಅದ್ರ ಬಗ್ಗೆ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದಕ್ಕೆ ನಮ್ ಜೊತೆ ಇರ್ತಾರೆ. ಗುರೂಜಿಯವ್ರ ಅವ್ರ ಹೆಸರನ್ನ ತಿಳಿಸ್ಕೊಡ್ತಾರೆ. ಯಾರು ಬರ್ತಿದ್ದಾರೆ ಗುರೂಜಿ? ನಾಳೆ ನಮ್ಮ ಸ್ಟೂಡೆಂಟ್ ಆಗಿರ್ತಕ್ಕಂಥ ಮುರಳೀಧರ್ ರಾವ್ ಅಂತ ಫುಲ್ ಕಂಪ್ಲೀಟ್ ಹೆಸರು ಮುರಳೀಧರ್ ರಾವ್ ಅಂತ. ಅವರು ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಕಂಪನಿಯಲ್ಲಿ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಈ ನಕ್ಷತ್ರ ನಾಡಿ ಕಲ್ತು ಅವರ ಆತ್ಮವಿಶ್ವಾಸದಿಂದ ಹೇಗಿದೆ ಅಂದ್ರೆ ಎಜುಕೇಟೆಡ್ ಕಲ್ತು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಎಜುಕೇಟೆಡ್ ಅವ್ರು ಕಲ್ತು ಹೌ ಪರ್ಫೆಕ್ಟ್ಲಿ ಐ ಡೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಜನಕ್ಕೆ 4 ದಿವಸದಲ್ಲಿ ಏನ್ ಹೇಳ್ಕೊಡ್ತಾನೆ ಅಂತ ಬಹಳ ತೀಕ್ಷ್ಣವಾಗಿ ಮಾತಾಡ್ತಾರೆ. ಆಮೇಲೆ ನಾವು ಇಟ್ಟಿರ್ತಕ್ಕಂಥ ಫೀಸು ಬಹಳ ಕಮ್ಮಿ ಇದೆ, ಅದನ್ನೂ ತಾತ್ಸಾರವಾಗಿ ಮಾತಾಡ್ತಾರೆ. ಅವ್ರು ಮಾತಾಡೋದು ಬಹಳ ಈಸಿ. ಅವ್ರಿಗೆ ಬೆಳೆದಿರ್ತಕ್ಕಂಥ ಬುದ್ಧಿ ಆತರ ಇದೆ, ಏನೋ ಗೊತ್ತಿಲ್ಲ. ನಾವು ಅದಕ್ಕೆ ಡಿಬೇಟ್ ಮಾಡಕ್ ಹೋಗಲ್ಲ. ಕಲ್ತಿರೋರು ಏನ್ ಹೇಳ್ತಾರೆ ಅವ್ರ ಬಾಯಿಂದ ಕೇಳ್ದಾಗ್ಲೇನೆ ಗೊತ್ತಾಗೋದು. ಕಲ್ತಾದ್ಮೇಲೆ ಅವ್ರು ಹೇಳ್ತಾರೆ ನೀವು ತಗೊಳ್ತಾ ಇರತಕ್ಕಂಥ ಫೀಸ್ ಏನು ಇಲ್ಲ. ಪ್ರತಿಯೊಬ್ರು ಒಪಿನಿಯನ್, ಈಗ ಇಂಡಿಯಾದಲ್ಲಿ ಏನಾಗಿದೆ ಎಲ್ಲ ಒಪಿನಿಯನ್ ಗಿವರ್ಸ್ ಆಗ್ಬಿಟ್ಟಿದೆ. ಒಪಿನಿಯನ್ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಹೇಳ್ಬೋದು, ಯಾರ ಬಗ್ಗೆ ಖಂಡಿತ ಇದಾ ಅದು ಹಿಂಗೆ ಹಂಗೆ ಹಿಂಗೆ ಎಲ್ಲ ಹೇಳ್ಬಿಡ್ತಾರೆ. ಬಟ್ ಅವ್ರು ಇರ್ತಕ್ಕಂಥ ಒಂದು ಸ್ಥಾನ, ಅವ್ರು ಹೇಳ್ತಕ್ಕಂಥ ಒಂದು ಇದು, ಅದಕ್ಕೆ ಶ್ರಮ, ಹಿಂದೆ ಇರ್ತಕ್ಕಂಥ ತೊಂದರೆ ಏನಿದೆ ಅದೇನು ಅವ್ರಿಗೆ ಗೊತ್ತಿರಲ್ಲ. ಅದು ತುಂಬಾ ತಪ್ಪಾಗ್ಬಿಡುತ್ತೆ. ಸರ್ ಒಪಿನಿಯನ್ ಯಾರು ಬೇಕಾದ್ರೆ ಕೊಟ್ಬಿಡ್ತಾರೆ. ಇರ್ಲಿ, ಅದು ತುಲಾ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ತುಲಾ ರಾಶಿಯವ್ರಿಗೆ 3, 4, 5 ಕಾಂಬಿನೇಷನ್ ಬರುತ್ತೆ. 3ನೇದು ಅಂದ್ರೆ ಕಮ್ಯುನಿಕೇಶನ್ ಬರ್ತಕ್ಕಂಥದ್ದು. 4ನೇದು ಅಂತಂದ್ರೆ ಸುಖ ಕೆಡಿಸ್ತಕ್ಕಂಥದ್ದು. 5ನೇದು ಸುಖ ಕೊಡ್ತಕ್ಕಂಥದ್ದು. ಅಂದ್ರೆ 50-50 ಆಲ್ಮೋಸ್ಟ್ ತುಲಾರಾಶಿಯವರಿಗೆ ಒಂದು ಮೀಡಿಯಂ ಟೈಮ್ ಅಂತ ಹೇಳ್ಬೋದು. ಇನ್ನೊಂದೇನು ಅಂತಂದ್ರೆ ಈಗ ತಾನೇ ತುಲಾರಾಶಿಯವರಿಗೆ 7 ವರ್ಷ ಶನಿ ಬಿಟ್ಟಿದೆ ಅಂತ ಹೇಳ್ತಾರೆ. ತೊಂದರೆ ಇಲ್ಲ, ಯಾವ್ದು ಪ್ರಾಬ್ಲಮ್ ಇಲ್ಲ. ಆದ್ರೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 2 ಮಾರ್ಚ್ 2018 ಇಂದ 24 ಡಿಸೆಂಬರ್ 2019 ಏನಾದ್ರು ಶನಿ ದಶ, ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿ ಏನಾದ್ರು ನಡೀತಾ ಇದ್ರೆ ಜಾಬ್ ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ಸ್ ಇರುತ್ತೆ, ಬಹಳಷ್ಟು ಪ್ರಾಬ್ಲಮ್ಗಳಿರುತ್ತೆ. 5-8 ಕಾಂಬಿನೇಷನ್, ಅದ್ರ ಜೊತೆ 4 ಕಾಂಬಿನೇಷನ್, ಅದ್ರ ಜೊತೆ 3-8 ಕಾಂಬಿನೇಷನ್, ಕಮ್ಯುನಿಕೇಶನಲ್ ಪ್ರಾಬ್ಲಮ್, ಎಲ್ಲಾ ರೀತಿನೂ ಒಂದ್ ಸ್ವಲ್ಪ ಟೆನ್ಷನ್ಸ್ ಬಹಳಷ್ಟು ಇರುತ್ತೆ. ಜಾಬ್ ಬಿಡೋಷ್ಟು ಲೆವೆಲ್ ವರೆಗೂ ಬಂದ್ಬಿಡುತ್ತೆ. 12 ಇರೋದ್ರಿಂದ ಸ್ವಲ್ಪ ಸೇವ್ ಆಗುತ್ತೆ ಸಾಧ್ಯವಾದಷ್ಟು. ಆ ಪೀರಿಯಡ್ ಅಲ್ಲಿ ತುಲಾರಾಶಿಯವರು ಇರ್ತಕ್ಕಂಥವ್ರು ಬಾಸ್ಗೆ ಏನು ಎದುರು ಉತ್ತರ ಕೊಡದಂಗೆ ಸೈಲೆಂಟ್ ಆಗಿ, ನಿಮ್ದು ಎಷ್ಟೇ ಕರೆಕ್ಟ್ ಆಗಿರ್ಲಿ ನೋಡಿ, ಯಾವಾಗ್ಲೂ ಅಷ್ಟೇ ಕೆಲವೊಂದ್ಸತಿ ನಮ್ದು ಕರೆಕ್ಟ್ ಆಗಿರುತ್ತೆ, ಅದನ್ನ ಯಾರು ಹಿಂಗೆ ನಾವು ಡಿಬೇಟ್ ಮಾಡಕ್ ಹೋಗ್ಬಾರ್ದು. ಆಯ್ತು ನೀವೇ ದೊಡ್ಡವರು ಸರ್, ನಾವು ಚಿಕ್ಕವರು ಅಂತ ಹೇಳಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಆ ಕಾಲ ಅನ್ನೋದಿತ್ತಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ನಾವು ಸೈಲೆಂಟ್ ಆಗ್ಬಿಡ್ಬೇಕಾಗತ್ತೆ. ಮುಂದೆ ಹೋಗ್ತಾ ಇದ್ದಾಗ ಅವ್ರು ಯಾರಿಗೆ ಈ ತರ ಟೆನ್ಷನ್ ನಮ್ಗೆ ಕೊಟ್ಟಿರ್ತಾರೋ ಚೇಂಜಸ್ ಆಗುತ್ತೆ. ಹೇಗೆ ಚೇಂಜಸ್ ಆಗುತ್ತೆ ಅಂದ್ರೆ ಮುಂದೆ ಬರ್ತಕ್ಕಂಥ ಒಂದು ಮಂತ್ ಅಲ್ಲಿ 3, 4, 5, 11 ಕಾಂಬಿನೇಷನ್ ಬರ್ತಾ ಇದೆ. ಆ ಒಂದು 2019 ಡಿಸೆಂಬರ್ ಇಂದ ಜನವರಿ 2020 ಬಹಳ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕಾಂಬಿನೇಷನ್ ಅಲ್ಲಿ ವೆಹಿಕಲ್ ಕಾಂಬಿನೇಷನ್ ಬರ್ತಾ ಇದೆ, ಮತ್ತೆ ಸೈಟ್ ಕಾಂಬಿನೇಷನ್ ಬರ್ತಾ ಇದೆ. 2019-20 ಎಂಡಿಂಗ್ ಮತ್ತೆ 2020 ಸ್ಟಾರ್ಟಿಂಗ್ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಮಯ. ಗಾಡಿ ಪರ್ಚೇಸ್ ಮಾಡ್ತೀರಾ, ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ, ತುಂಬಾ ಟೈಮ್ ಚೆನ್ನಾಗಿದೆ. ಆ ಟೈಮಲ್ಲಿ ಆಗ್ಬಿಡುತ್ತೆ. ಆಗ ದಶಾನೂ ಚೆನ್ನಾಗಿತ್ತು ಅಂದ್ರೆ ಇನ್ನೂ ಒಳ್ಳೇದಾಗುತ್ತೆ. ಒಂದು ಇವ್ರಿಗೆ ಪರಿಹಾರ, ತುಲಾರಾಶಿಯವ್ರಿಗೆ ಏನ್ ಪರಿಹಾರ ಕೊಡ್ಬೋದು ಅಂದ್ರೆ ಬಹಳ ಈಸಿ ಆಗಿರ್ತಕ್ಕಂಥ ಪರಿಹಾರ. ಒಂದು ಎಳ್ಳೆಣ್ಣೆ, 800 ಗ್ರಾಮ್ ಎಳ್ಳೆಣ್ಣೆನ ಯಾವ್ದಾನು ನಿರ್ಜನ ಪ್ರದೇಶದಲ್ಲಿ ಗುಂಡಿ ತೋಡ್ಬಿಟ್ಟು ಹಾಕ್ಬೇಕಾಗತ್ತೆ. ನೋಡಿ, ಇಲ್ಲಿ ಗುಂಡಿ ತೋಡ್ಬಿಟ್ಟು ಏನಕ್ಕೆ ಹಾಕ್ಬೇಕಂದ್ರೆ ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ. ಕೆಲವು ತಂತ್ರಗಳು ಬಹಳ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. 800 ml ಇರಬೇಕು. 800 ml ಯಾವ್ದೋ ನಿರ್ಜನ ಪ್ರದೇಶದಲ್ಲಿ ಗುಂಡಿ ತೋಡ್ಬಿಟ್ಟು ಹಾಕದೆ ಕ್ಲೋಸ್ ಮಾಡ್ಬಿಟ್ರೆ ಯಾವ ಶನಿ ಪ್ರಾಬ್ಲಮ್ ಬರಲ್ಲ. ಯಾಕಂದ್ರೆ ಇಲ್ಲಿ ಇಷ್ಟು ವರ್ಷ ದಿವಸ ನೀವು ಶನಿ 7 ವರ್ಷ ಶನಿ ಪ್ರಾಬ್ಲಮ್ ಇರ್ತಕ್ಕಂಥವ್ರೆಲ್ಲ ಅದ್ರ ಮೇಲೆ ಇರ್ತಕ್ಕಂಥವ್ರಿಗೆ ಬಿಡುಗಡೆ ಆಗಿದೆ ಅಂತ ಬರುತ್ತೆ. ಅದ್ರ ಬಿಡುಗಡೆ ಜೊತೆಲಿ ಮುಂದೆ ಬರ್ತಕ್ಕಂಥ ಜಾಬ್ ಪ್ರಾಬ್ಲಮ್ಗೆ ಇದು ಅದ್ಭುತವಾಗಿರ್ತಕ್ಕಂಥ ತಂತ್ರ. ಈ ತಂತ್ರ ಇವಾಗ ಮಾಡಿದ್ರು ಕೂಡ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಬಹಳಷ್ಟು ಒಂದು ಸುಖಕರವಾಗಿರ್ತಕ್ಕಂಥ ಒಂದು ಸಮಯ ಏರ್ಪಾಟಾಗುತ್ತೆ. ಅದ್ರ ಜೊತೆಗೆ ತಾಯ್ತಾ ಹಾಕೊಳ್ಳಿ, ಎಲ್ಲರಿಗೂ ಅಷ್ಟೇ ಹೇಳೋದು, ತಾಯ್ತಾ ಹಾಕೊಳ್ಳಿ. ಅದರಲ್ಲಿ 9 ಗ್ರಹದ ಬೇರನ್ನು ಶಾಸ್ತ್ರೋಕ್ತವಾಗಿ ಮಾಡಿದೀವಿ, ತಗೊಳ್ಳಿ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನ್ಯೂಟ್ರಲೈಸ್ ಮಾಡುತ್ತೆ. ಗ್ರಹ ಯಾವಾಗ ನ್ಯೂಟ್ರಲೈಸ್ ಆಗುತ್ತೋ ನಮಗೆ ಬಹಳಷ್ಟು ದೋಷ ಅದು ಇದು ಅಂತ ಹೇಳ್ತಾರಲ್ಲ, ಅದೆಲ್ಲ ಕಮ್ಮಿ ಮಾಡ್ಕೋಬಹುದು. ಮುಂದೆ ಬರ್ತಕ್ಕಂಥ ಕಡೆಯದಾಗಿ ಇವತ್ತಿನ ದಿವಸಕ್ಕೆ ವೃಶ್ಚಿಕ ರಾಶಿ ಹೇಗಿದೆ ಅಂತ ನೋಡೋಣ. 2, 3, 4 ಹಣ ಬರ್ತಕ್ಕಂಥ ಸ್ಕೂಡಿಟ್ ಇಡ್ತಕ್ಕಂಥ ಒಂದು ಸಮಯ ಏರ್ಪಾಟಾಗಿದೆ. ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. 7 ವರ್ಷ, ಇನ್ನು 5 ವರ್ಷ ಆಗಿದೆ, ಇನ್ನೂ 2 ವರ್ಷ ಇದೆ ಅಂತಾರೆ. ಬಟ್ ಕಾಂಬಿನೇಷನ್ಗಳು ಬಂದಾಗ ಕಾಂಬಿನೇಷನ್ ನೋಡ್ಕೊಂಡು ಏನು ಫಲ ಅಂತ ಹೇಳಬೇಕು. 5, 8, 12 ಬಂದ್ಬಿಟ್ಟು 7.5 ಬಂದಾಗ ಬಹಳಷ್ಟು ಟಫ್ ಆಗ್ಬಿಡುತ್ತೆ. ಇಲ್ಲಿ 2, 3, 4 ಬಂದಿರೋದ್ರಿಂದ, ಕೇತುವಿನ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಯಾವುದೇ ರೀತಿ ವರಿ ಮಾಡಬೇಕಾಗಿಲ್ಲ 2018 ಮಾರ್ಚ್ ವರೆಗೂ. ಆದ್ರೆ 2 ಮಾರ್ಚ್ 2018 ಇಂದ 24 ಡಿಸೆಂಬರ್ 2019 ವರೆಗೂ ಹೇಗಿದೆ ನೋಡೋಣ ಅಂತಂದ್ರೆ 2, 3, 4, 7, 12 ಈ ಕಾಂಬಿನೇಷನ್ ಏನಂದ್ರೆ
ಹೆಚ್ಚಾಗಿ ಅಗ್ರೆಸಿವ್ನೆಸ್ ಬರ್ಸ್ಬಿಡುತ್ತೆ, ಬಹಳಷ್ಟು ಕೋಪ ಬರ್ಸ್ಬಿಡುತ್ತೆ, ನಿಷ್ಠೂರುಗಳನ್ನ ತಂದಾಕ್ಬಿಡುತ್ತೆ, ಯಾರ ಮಾತು ಕೇಳೋಷ್ಟು ಒಂದು ಪೇಷನ್ಸ್ ಇಲ್ಲದೆ ಇರೋ ಲೆವೆಲ್ ಬಂದ್ಬಿಡುತ್ತೆ. ಇದನ್ನ ಸಮಾಧಾನವಾಗಿ ತಗೊಳ್ಬೇಕಾಗುತ್ತೆ. ಸಾಧ್ಯವಾದಷ್ಟು ಈಗ ಪರಿಹಾರ ಕೊಡ್ತೀನಿ, ಅದಾದ ನಂತರ ಕಡೆಯದಾಗಿ 2, 3, 4, 10 ಒಂದು ತಿಂಗಳು ಬರ್ತಕ್ಕಂಥದ್ದು ಸಡನ್ ಆಗಿ 2019 ನಲ್ಲಿ ಒಂದು ಸಡನ್ ಆಗಿ ಕೆಲಸದಲ್ಲಿ ಇರ್ತಕ್ಕಂಥವ್ರು ಅಥವಾ ಒಂದು ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥ ಸಡನ್ ಜಂಪ್ ಇನ್ ಬಿಸ್ನೆಸ್, ಸಡನ್ ಜಂಪ್ ಇನ್ ಕೆರಿಯರ್ ಅಂತ ಹೇಳ್ತೀವಿ. ಸಡನ್ ಜಂಪ್ ಆಗುತ್ತೆ 1 ಮಂತ್ ಅಲ್ಲಿ. ಇದನ್ನು ಶನಿನೇ ಕೊಟ್ಬಿಟ್ಟು ಹೋಗ್ತಾನೆ, ಹೋಗೋ ಟೈಮಲ್ಲಿ ಕೊಟ್ಬಿಟ್ಟು ಹೋಗ್ತಾನೆ. ಅದ್ಭುತವಾಗಿದೆ ವೃಶ್ಚಿಕ ರಾಶಿಯವರಿಗೆ. ಯಾವುದೇ ರೀತಿ ವರಿ ಮಾಡಬೇಡಿ. 7 ವರ್ಷ ಶನಿ ಇದೆ ಅಂತ ಕಾಂಬಿನೇಷನ್ ಅಲ್ಲಿ ನೋಡ್ಕೊಂಡಾಗ ಈಸಿ ಆಗಿಬಿಡುತ್ತೆ. ಏನು ವರಿ ಮಾಡಬೇಡಿ. ಬಟ್ ಏನು ಅಂದ್ರೆ ಅದೊಂದು ಮಧ್ಯದ ಪೀರಿಯಡ್ ಅಲ್ಲಿ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ, ಕೋಪ ಜಾಸ್ತಿ ಬರುತ್ತೆ. ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಬಹಳ ಈಸಿಯಾಗಿರ್ತಕ್ಕಂಥ ಒಂದು ತಂತ್ರ ಕೊಡ್ತೀನಿ. ಇವ್ರಿಗೆ ಈ ತೊಗರಿ ಬೇಳೆ ಅಂತ ಹೇಳ್ತೀವಿ. ತೊಗರಿ ಬೇಳೆನ ಶನಿ ದೇವಸ್ಥಾನದಲ್ಲಿರ್ತಕ್ಕಂಥ ಬಡವರಿಗೆ ದಾನ ಮಾಡ್ಬೇಕಾಗತ್ತೆ. ಅಲ್ಲಿ ಆಚೆ ಕೂತಿರ್ತಕ್ಕಂಥ ಬಡವರಿಗೆ ಕನಿಷ್ಠ ಪಕ್ಷ ಒಂದು 100 ಗ್ರಾಮ್ 8 ಜನಕ್ಕೆ ಕೊಟ್ರೆ ಸಾಕು. 8 ಜನಕ್ಕೆ 100 ಗ್ರಾಮ್ ತೊಗರಿ ಬೇಳೆನ ದಾನ ಮಾಡಿ ಸಾಕು. ದೇವ್ರನ್ನ ನೀವು ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಅಲ್ಲಿ ಬಂದೆ ಇರ್ತಕ್ಕಂಥ ವೃಶ್ಚಿಕ ರಾಶಿಯವ್ರಿಗೆ ಇದು ಕೊಟ್ಬಿಡಿ. ಯಾವುದೇ ರೀತಿ ಸಾಡೆ ಸಾತಿ ಇರ್ಬೋದು, ಅದೇನು 2 ವರ್ಷ ಇರ್ಬೋದು, ನಾ ಹೇಳಿರ್ತಕ್ಕಂಥ ಕಾಂಬಿನೇಷನ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಇಷ್ಟು ಮಾಡ್ಕೊಳ್ಳಿ, ತಾಯ್ತಾ ಹಾಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಗುರುಜಿ, ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಶಿ ಬಗ್ಗೆ ತಿಳಿಸ್ಕೊಟ್ರೆ, ನಾಳೆ ಯಾವೆಲ್ಲ ರಾಶಿ ಬಗ್ಗೆ ತಿಳಿಸ್ಕೊಡ್ತೀರಾ? ನಾಳೆ ಧನುರ್ ರಾಶಿ ಇದೆ, ಮಕರ ಇದೆ, ಕುಂಭ ಇದೆ, ಮೀನ ಇದೆ. ಪಾಪ ಮೀನದವರು, ನಾನು ಮೀನದವನು, ಲಾಸ್ಟಲ್ಲಿ ಕಾಯ್ಬೇಕು ಪಾಪ. ಮೇಷದವ್ರು ಫಸ್ಟ್. ಅದಕ್ಕೆ ಹೇಳ್ತಾರೆ ಆಗಿನ ಕಾಲದಲ್ಲಿ ಮೀನಾಮೇಷ ಎಣಿಸ್ಬೇಡಿ ಅಂತ, ಲೇಟ್ ಮಾಡಬೇಡಿ ಅಂತ. ಮೀನಾಮೇಷ ಎಲ್ಲಾನು ನಾವು ಜಾತಕದಲ್ಲೇ ಯೂಸ್ ಮಾಡ್ತೀವಿ. ಪ್ರಾರಬ್ಧ, ಮೀನಾಮೇಷ ಎಲ್ಲ ಜ್ಯೋತಿಷ ರೀತಿ, ವೇದ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಜನ ಎಲ್ಲ ನಿನ್ನೆಯಿಂದಾನೇ ಕುತೂಹಲದಲ್ಲಿ ಕೂತ್ಕೊಂಡು ಪೆನ್ನು ಪೇಪರ್ ಇಟ್ಕೊಂಡು ಕೂತಿದ್ರು ಅನ್ಸುತ್ತೆ. ನಾಳೆ ತನಕ ಖಂಡಿತವಾಗ್ಲೂ ಕಾಯ್ಲೇಬೇಕು ಅವ್ರ ರಾಶಿಯ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಓಕೆ, ನೋಡಿದಲ್ಲ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಗುರುಜಿ ಅವರು ರಾಶಿ ಫಲದ ಬಗ್ಗೆ ತಿಳಿಸ್ಕೊಟ್ರು. ಹಾಗೇನೆ ಮತ್ತೊಂದ್ಸರಿ ಕ್ಲಾಸಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೈಸೂರಲ್ಲಿ 4 ಮತ್ತು 5ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಕ್ಲಾಸಸ್ಗಳನ್ನ ತಗೊಳ್ತಾ ಇದ್ದಾರೆ. ಹಾಗೂ ಹುಬ್ಳಿಯಲ್ಲಿ 25th ಹಾಗೂ 26th ನಕ್ಷತ್ರ ನಾಡಿ ಭವಿಷ್ಯವಾಣಿಯನ್ನ ಕಲಿಸೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಖಂಡಿತ ಇಷ್ಟ ಇರೋರು ಕ್ಲಾಸಸ್ ನ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ನಾಳೆ. ನಮಸ್ಕಾರ.